ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಟಿಡಿ ಅಕಾಡೆಮಿ. ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ಕಂಪ್ಲೀಟ್ ಶೇರ್ ಮಾರ್ಕೆಟ್ನ ಚಿತ್ರಣವನ್ನು, ಅಂದರೆ ಈ ಒಂದು ಶೇರ್ ಮಾರ್ಕೆಟಲ್ಲಿ ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ಸು ಇದೆ. ಹಾಗಾದರೆ ಈ ಒಂದು ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಪಾಸಿಟಿವ್ ಮ್ಯಾಟರ್ಸ್ ಏನು, ನೆಗೆಟಿವ್ ಮ್ಯಾಟರ್ಸ್ ಏನು, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಕಂಪ್ಲೀಟ್ ಚಿತ್ರಣವನ್ನು ನಿಮ್ಮ ಮುಂದೆ ತೆರೆದಿಡೋಕ್ಕೆ ಬಂದಿದ್ದೀನಿ. ಅಂದರೆ ಈ ಒಂದು ಸೀರೀಸಲ್ಲಿ ನಾನು ನಿಮಗೆ ಕಂಪ್ಲೀಟ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ಫಾರ್ಮೇಷನ್ಗಳನ್ನು ಕೊಡ್ತಾ ಹೋಗ್ತೀನಿ. ಫ್ರಾಮ್ ಬೇಸಿಕ್ ಟು ಅಡ್ವಾನ್ಸ್ವರೆಗೂ ನಿಮಗೆ ಎಲ್ಲವನ್ನು ನಿಮಗೆ ಹೇಳ್ತಾ ಹೋಗ್ತೀನಿ, ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಅಥವಾ ಶೇರ್ ಮಾರ್ಕೆಟ್ ಅಂತಂದ್ರೆ ಫ್ರೂಟ್ ಒಂದು ಮಾರ್ಕೆಟ್ ಇದೆ, ಫ್ರೂಟ್ ಮಾರ್ಕೆಟ್ ಇದೆ. ಅಂದರೆ ಆ ಒಂದು ಫ್ರೂಟ್ ಮಾರ್ಕೆಟ್ ಅಲ್ಲಿ ಬೈಯರ್ಸು ಇದ್ದಾರೆ, ಸೆಲ್ಲರ್ಸು ಇದ್ದಾರೆ. ಅಲ್ಲಿ ಅದನ್ನ ಏನಂತ ಕರಿತೀವಿ ನಾವು, ಫ್ರೂಟ್ ಮಾರ್ಕೆಟ್ ಅಂತ ಕರಿತೀವಿ. ಅದೇ ತರ ಒಂದು ಫ್ಲವರ್ ಮಾರ್ಕೆಟ್ ಅಂತ ಇದೆ. ಆ ಫ್ಲವರ್ ಮಾರ್ಕೆಟ್ ಅಲ್ಲಿ ಯಾರಿದ್ದಾರೆ, ಒಂದು ಫ್ಲವರ್ ಬೈಯರ್ಸ್ ಇದ್ದಾರೆ, ಫ್ಲವರ್ ಸೆಲ್ಲರ್ಸು ಇದ್ದಾರೆ. ಹಾಗಾಗಿ ಆ ಒಂದು ಫ್ಲವರ್ನ ಬೈ ಆ್ಯಂಡ್ ಸೆಲ್ ಮಾಡುವಂತಹ ಒಂದು ಪ್ಲೇಸನ್ನು ಏನಂತ ಕರಿತೀವಿ, ಫ್ಲವರ್ ಮಾರ್ಕೆಟ್ ಅಂತ ಕರಿತೀವಿ. ಅದೇ ಥರ ಈ ಒಂದು ಶೇರ್ ಮಾರ್ಕೆಟಲ್ಲಿ ಶೇರ್ಸ್ಗಳನ್ನು ಬೈ ಆ್ಯಂಡ್ ಸೆಲ್ ನಡೆಯುವಂತಹ ಒಂದು ಪ್ಲೇಸನ್ನು ಶೇರ್ ಮಾರ್ಕೆಟ್ ಅಂತ ನಾವು ಕರಿತೀವಿ. ಹಾಗಾದರೆ ಯಾಕೆ, ವೈ ಸ್ಟಾಕ್ ಮಾರ್ಕೆಟ್, ಈ ಒಂದು ಸ್ಟಾಕ್ ಮಾರ್ಕೆಟ್ ಯಾಕೆ ಬೇಕು ಅಂತಂದ್ರೆ ಪ್ರಾಫಿಟ್ಗೋಸ್ಕರ, ಒಂದು ಶಾರ್ಟ್ ಟರ್ಮ್ ಅಲ್ಲಿ ಒಂದು ಸಮ್ ಪ್ರಾಫಿಟ್ಗೋಸ್ಕರ ಇನ್ವೆಸ್ಟರ್ಸ್ಗೆ ಸ್ಟಾಕ್ ಮಾರ್ಕೆಟ್ ಬೇಕಾಗತ್ತೆ. ಅದೇ ತರ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟರ್ಸ್ಗೆ ಒಂದು ವೆಲ್ತ್ ಅನ್ನ ಕ್ರಿಯೇಟ್ ಮಾಡಕ್ಕೆ ಈ ಒಂದು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ಸ್ಗೆ ಲಾಂಗ್ ಟರ್ಮ್ ಪರ್ಪಸ್ ಬೇಕಾಗತ್ತೆ. ಈ ಒಂದು ಕಂಪನಿಗಳಿಗೆ ಸ್ಟಾಕ್ ಮಾರ್ಕೆಟ್ ಯಾಕೆ ಬೇಕಾಗುತ್ತೆ ಅಂತ ಅನ್ನೋದಾದ್ರೆ, ಟು ರೈಸ್ ದ ಕ್ಯಾಪಿಟಲ್. ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಬಿಸ್ನೆಸ್, ಒಂದು ಸ್ಟಾಕ್ಗಳು ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸ್ಟಾಕ್ ಮಾರ್ಕೆಟಲ್ಲಿ ಕಂಪನಿಗಳನ್ನು ಸ್ಟಾಕ್ಸ್ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಸ್ಟಾಕ್ಸ್ ಅಂದರೆ ಕಂಪನಿ, ಕಂಪನಿ ಅಂದರೆ ಸ್ಟಾಕ್ಸ್. ಹಾಗಾದರೆ ಇಲ್ಲಿ ಕಂಪನಿಗಳು ಬರ್ತಾವಲ್ವಾ, ಏನಕ್ಕೆ ಇಲ್ಲಿ ಬರ್ತಾವೆ, ಈ ಕಂಪನಿಗಳು ಇಲ್ಲಿ ಲಿಸ್ಟ್ ಆಗ್ತಾವೆ ಅಂತಂದರೆ, ಒಂದು ಕಂಪನಿ ಅಥವಾ ಸ್ಟಾಕ್ಸ್ ಅಂದರೆ ಏನರ್ಥ, ಬಿಸ್ನೆಸ್ನ ರನ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಹಾಗಾದರೆ ಯಾರಾದರೂ ಒಂದು ಬಿಸ್ನೆಸ್ನ ರನ್ ಮಾಡ್ತಾ ಇದ್ದಾರೆ, ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ ಅಂತಂದರೆ, ಸ್ಟಾರ್ಟ್ ಮಾಡೋದಕ್ಕೆ ಎಲ್ಲರೂ ಕೂಡ ನಾರ್ಮಲ್ ಆಗಿ ಕಂಪ್ಲೀಟ್ 100% ಹಣಗಳನ್ನು ಇಟ್ಕೊಂಡು, ಒಂದು ಕ್ಯಾಶನ್ನು ಇಟ್ಕೊಂಡು, ದುಡ್ಡನ್ನು ಇಟ್ಕೊಂಡು ಅವರು ಸ್ಟಾರ್ಟ್ ಮಾಡೋದಿಲ್ಲ. ಏನು ಮಾಡ್ತಾರೆ, ಸ್ವಲ್ಪ ಇಲ್ಲದೆ ಸ್ವಲ್ಪ ಏನು ಮಾಡ್ತಾರೆ ಅಂದರೆ, ಸ್ವಲ್ಪ ಹಣ ಅವ್ರದ್ದು ಇರುತ್ತೆ, ಸ್ವಲ್ಪ ಲೋನ್ಗಳನ್ನು ಮಾಡಿ, ಸಾಲಗಳನ್ನು ಮಾಡಿ. ಫಾರ್ ಎಕ್ಸಾಂಪಲ್, ನೀವು ಹೊರಗಡೆ ಎಲ್ಲಾದರೂ ನೋಡಿರಬೇಕು, ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಿರ್ಬೋದು, ಚಿಕ್ಕದಾದ ಒಂದು ಇಂಡಸ್ಟ್ರಿಗಳು, ಕಂಪ್ನಿಗಳು ನಡೆದಾಗ ಏನು ಮಾಡ್ತಾರೆ, ಕಂಪ್ಲೀಟ್ ಆಗಿ ಅವರಲ್ಲಿರ್ತಕ್ಕಂಥ ಹಣಗಳನ್ನು ಹಾಕೋದಕ್ಕಾಗಲ್ಲ. ನಾರ್ಮಲ್ ಆಗಿ ಏನು ಮಾಡ್ತಾರೆ, ಯಾರೇ ಆಗಿರ್ಬೋದು, ಪ್ರೆಸೆಂಟ್ಲಿ ಕೂಡ ರಿಲಯನ್ಸಲ್ಲಿ ಆಗಿರ್ಬೋದು, ಟಾಟಾದವ್ರು ಆಗಿರ್ಬೋದು, ಆಮೇಲೆ ಅದಾನಿಯವರಾಗಿರ್ಬೋದು, ಯಾರ್ಯಾರು ಬಿಗ್ ಕಂಪ್ನಿಗಳು, ಬಿಸ್ನೆಸ್ ಮ್ಯಾನ್ಸ್ಗಳಿದ್ದಾರೆ, ಅವರಲ್ಲಿ ಸಹ ಕೆಲವೊಂದು ಈಗಲೂ ಕೂಡ ಡೆಪ್ಟ್ ಇದೆ, ಸಾಲಗಳು ಇದೆ. ಸಾಲಗಳು ಒಂದು ಕಂಪ್ನಿಗಳಿಗೆ ಬೇಕೇ ಬೇಕಾಗತ್ತೆ. ಹಾಗಾದರೆ ಈ ಒಂದು ಸಾಲಗಳು ಅಂತ ಅಂದ ತಕ್ಷಣವೇ ನಮಗೆ ನೆನಪಾಗ್ತಕ್ಕಂಥ ಒಂದು ಪ್ಲೇಸ್ ಯಾವುದು ಅಂತಂದರೆ, ಎಲ್ಲಿ ನಾವು ಸಾಲಗಳನ್ನು ತಗೊಳ್ತೀವಿ ನಾರ್ಮಲ್ ಆಗಿ ಅಂತಂದರೆ, ಸಾಲ ಅಥವಾ ಲೋನ್ ಅಂತ ಅಂದ ತಕ್ಷಣವೇ ನಮ್ಮೆಲ್ಲರಿಗೂ ಕೂಡ ನೆನಪಾಗುವಂಥ ಒಂದು ಪ್ಲೇಸ್ ಅಂತಂದರೆ ಬ್ಯಾಂಕ್ಗಳು. ಹಾಗಾದರೆ ಬ್ಯಾಂಕಿಂದನೇ ಇವರು ಸಾಲಗಳನ್ನು ತಗೋಬಹುದಲ್ವಾ? ಬ್ಯಾಂಕ್ಗಳಿಂದ ಸಾಲಗಳನ್ನು ತಗೊಂಡಾಗ ಏನಾಗುತ್ತೆ, ಇಟ್ಸ್ ವೆರಿ ಸಿಂಪಲ್. ನಾವೇನು ಮಾಡ್ತೀವಿ ಅಂತಂದರೆ, ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟನ್ನು ಆ ಒಂದು ಬ್ಯಾಂಕ್ಗಳಿಗೆ ನಾವು ಕೊಡಬೇಕಾಗತ್ತೆ. ಯಾಕೆ ಅಂತಂದರೆ, ಎಲ್ರಿಗೂ ಕೂಡ ಅಷ್ಟೇ, ನಾವು ಲೋನ್ಗಳನ್ನು ತಗೊಂಡಾಗ ಅವ್ರೇನು ಮಾಡ್ತಾರೆ, ನೀವು ಒಂದು ಪ್ರತಿ ತಿಂಗಳೋ ಅಥವಾ 3 months ಕ್ವಾರ್ಟರ್ಲಿನೋ ಅಥವಾ ಹಾಫ್ ಇಯರ್ಲಿನೋ ಇಯರ್ಲಿ ಒನ್ಸೋ ನಾವು ಯಾವ ಥರ ಅವ್ರ ಜೊತೆ ಒಪ್ಪಂದಗಳನ್ನು ಮಾಡ್ಕೊಳ್ತೀವಿ, ಆ ಥರ ನಾವೇನು ಮಾಡಬೇಕಾಗತ್ತೆ, ಅವ್ರಿಗೆ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟನ್ನು ಬ್ಯಾಂಕ್ಗಳಿಗೆ ನಾವು ಅದನ್ನು ಕಟ್ತಾ ಬರ್ತೀವಿ, ಲೋನನ್ನು ತೀರಿಸ್ತಾ ಬರ್ತೀವಿ. ಹಾಗಾದರೆ ಅಲ್ಲೇನಾಗುತ್ತೆ, ಬ್ಯಾಂಕ್ಗಳಿಗೆ ನಾವು ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟನ್ನು ಕೊಡಬೇಕಾಗತ್ತೆ. ಯಾಕೆಂದರೆ ನಾವು ತಗೊಂಡಿದ್ದ ಡೇ ಒನ್ನಿಂದಲೇ ನಮಗೆ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟು ನಮಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲೇನಾಗುತ್ತೆ, ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆದರೂ ಕೂಡ 1 month 3 months ಅಥವಾ ಒಂದು 6 months, ಕೆಲವೊಂದು ಬಿಗ್ ಆದಾಗ ಏನಾಗುತ್ತೆ, ಒಂದು ಕನ್ಸ್ಟ್ರಕ್ಷನ್ ಎಲ್ಲ ಆಗಬೇಕು, ರೆಡಿ ಮಾಡಬೇಕು ಅಂತಂದಾಗ, ಆಲ್ಟ್ರೇಷನ್ ಸಹ ಮಾಡಬೇಕು ಅಂದಾಗ ವರ್ಷಗಳು ಕೂಡ ಟೈಮ್ ತಗೊಳುತ್ತೆ. ಹಾಗಾಗಿ ಅವಾಗ ಏನಾಗುತ್ತಂದರೆ, ಅಷ್ಟು ದಿನಗಳ ಕಾಲ ಅವ್ರಿಗಿನ್ನೂ ಪ್ರಾಫಿಟೇ ರನ್ ಆಗಿಲ್ಲ, ಕಂಪ್ನಿನೇ ರನ್ ಆಗಿಲ್ಲ. ಹಾಗಾಗಿ ಅವ್ರಿಗೆ ಏನಾಗುತ್ತೆ, ಈ ಒಂದು ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟನ್ನು ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಬ್ಯಾಂಕ್ ಸಿಸ್ಟಮ್ ಇಲ್ಲಿ ಈ ಕಂಪ್ನಿಗಳಿಗೆ ಸ್ವಲ್ಪ ಕಷ್ಟ ಆಗುವ ಚಾನ್ಸಸ್, ಕಷ್ಟ ಸಾಧ್ಯ ಇದೆ. ಹಾಗಾದರೆ
ನೆಕ್ಸ್ಟ್ ಆಪ್ಷನ್ ಯಾವುದು ಅಂತ ಅಂದ್ರೆ ವೆಂಚೂರ್ ಕ್ಯಾಪಿಟಲಿಸ್ಟ್ ಅಂತ ಒಂದು ಕಾನ್ಸೆಪ್ಟ್. ಹಾಗಾದ್ರೆ ಇದು ಯಾರು ಅಂದ್ರೆ ಬಿಗ್ ಇನ್ವೆಸ್ಟರ್ಸ್. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಮಗೆ ಎಷ್ಟು ಅಮೌಂಟ್ ನಮಗೆ ಬೇಕಾಗುತ್ತೆ, ಲೋನ್ ಬೇಕಾಗುತ್ತೆ, ಇವರು ಕೊಡ್ತಾರೆ. ಆಸ್ ಅ ಪಾರ್ಟ್ನರ್ಶಿಪ್ ಆಗಿ ಇವ್ರು ನಮ್ಮ ಜೊತೆ ಏನ್ ಮಾಡ್ತಾರೆ, ಕೊಲ್ಯಾಬ್ ಆಗ್ತಾರೆ. ಅದ್ರ ಜೊತೆಗೆ ನಾವು ಇವ್ರಿಗೆ ಏನ್ ಮಾಡ್ಬೇಕಾಗತ್ತೆ, ಪ್ರಾಫಿಟ್ ಅನ್ನ ಶೇರ್ ಮಾಡ್ಬೇಕಾಗತ್ತೆ. ಜೊತೆಗೆ ಇದ್ರ ಜೊತೆಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೂಡ ತುಂಬಾ ಇರುತ್ತೆ. ಏನಿರುತ್ತೆ, ನಾನು ಹೊಸದಾದ ಯಾವ್ದಾದ್ರು ಒಂದು ರೂಲ್ ಅನ್ನ ಆಡ್ ಮಾಡ್ಬೇಕಂದ್ರೆ ಅವ್ರ ಜೊತೆ ನಾನು ಮೀಟಿಂಗ್ಸ್ ಗಳನ್ನ ಮಾಡಬೇಕು, ಪರ್ಮಿಷನ್ ತಗೋಬೇಕಾಗತ್ತೆ. ಅದೇ ತರ ಯಾವ್ದಾದ್ರು ರೂಲ್ ಅನ್ನ ತೆಗಿಬೇಕು ಅಂದ್ರೂ ಕೂಡ ನಾನು ಏನ್ ಮಾಡ್ಬೇಕಾಗತ್ತೆ, ಅವ್ರ ಜೊತೆ ಮೀಟಿಂಗ್ ಮಾಡಬೇಕು. ಅಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರೋದ್ರಿಂದ ಈ ಒಂದು ಅವಕಾಶ ದಾರಿ ಕೂಡ ನಮ್ಗೆ ಏನಾಗುತ್ತೆ ಅಂದ್ರೆ ಈ ಒಂದು ಕಂಪನಿಗಳಿಗೆ ವೆಂಚೂರ್ ಕ್ಯಾಪಿಟಲಿಸ್ಟ್ ಅನ್ನೋದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾದ್ರೆ ದ ಬೆಸ್ಟ್ ವೇ ಟು ರೈಸ್ ದ ಕ್ಯಾಪಿಟಲ್ ವಿತೌಟ್ ಪೇಯಿಂಗ್ ದ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಅಂದ್ರೆ ಯಾವುದು ಅಂತಂದ್ರೆ ದ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಹಾಗಾದ್ರೆ ಈಗ ಸ್ಟಾಕ್ ಮಾರ್ಕೆಟ್ಗಳಿಗೆ ಈ ಒಂದು ಕಂಪನಿಗಳು ಲಿಸ್ಟಿಂಗ್ ಆದಾಗ ಇದರಿಂದ ಕಂಟ್ರಿಗೆ ಅಂದ್ರೆ ದೇಶಕ್ಕೆ ಹೇಗೆ ಒಂದು ಸಹಾಯ ಆಗತ್ತೆ, ಹೆಲ್ಪ್ ಆಗತ್ತೆ ಅಂತ ನೋಡೋದಾದ್ರೆ, ಈಗ ಒಂದು ಕಂಪ್ನಿಗಳು ಬಂದಾಗ ಕಂಪ್ನಿಗಳು ಗ್ರೋತ್ ಆಗ್ತಾ 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 ಏನಾಗುತ್ತೆ, ಕಂಪ್ನಿಗಳು ಗ್ರೋತ್ ಆಗೋದು ಅಥವಾ ಎಸ್ಟಾಬ್ಲಿಷ್ ಆಗೋದು, ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ ಆಗೋದು ಅಂದ್ರೆ ಇಟ್ಸ್ ವೆರಿ ಸಿಂಪಲ್. ಏನಾಗುತ್ತೆ, ಎಂಪ್ಲಾಯ್ಮೆಂಟ್ ಗ್ರೋತ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಗ್ರೋತ್ ಯಾವ ತರ ಆಗುತ್ತೆ ಅಂದ್ರೆ ಸೆಕ್ಯೂರಿಟಿ ಟು ಸಿಒ ಒಂದು ಎಲ್ಲ ಎಂಪ್ಲಾಯ್ಮೆಂಟ್ ಏನಾಗುತ್ತೆ ಅಂದ್ರೆ ಅಲ್ಲಿ ಹೈರ್ ಆಗ್ತಾ ಬರ್ತಾರೆ. ಹಾಗಾದ್ರೆ ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಆಗ್ತಾ ಆಗ್ತಾ ಏನಾಗುತ್ತೆ, ಎಲ್ಲ ಎಂಪ್ಲಾಯ್ಮೆಂಟ್ಗೂ ಏನಾಗುತ್ತೆ, ಅವ್ರಿಗೆ ಸ್ಯಾಲ್ರಿ ಬರ್ತಾ ಹೋಗುತ್ತೆ. ಸ್ಯಾಲ್ರಿ ಬಂದಾಗ ಏನಾಗುತ್ತೆ, ಎಲ್ಲರ ಒಂದು ಮ್ಯಾಕ್ಸಿಮಮ್ ಫಿನಾನ್ಷಿಯಲ್ ಕಂಡೀಷನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಫಿನಾನ್ಷಿಯಲ್ ಕಂಡೀಷನ್ ಇನ್ಕ್ರೀಸ್ ಆಗ್ತಾ ಆಗ್ತಾ ಏನಾಗುತ್ತೆ, ಎಲ್ಲರೂ ಕೂಡ ಬೈ ಅಂಡ್ ಸೆಲ್ಲು, ಹೊರಗಡೆಗೆಲ್ಲ ಬಿಸ್ನೆಸ್ಗಳು ಇಂಪ್ರೂವ್ಮೆಂಟ್ ಆಗುತ್ತೆ. ಈ ತರದ್ದು ಒಂದು ಫಿನಾನ್ಷಿಯಲ್ ಕಂಡೀಷನ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಆದಾಗ ಆಬ್ವಿಯಸ್ಲಿ ಏನಾಗುತ್ತೆ, ಎಕನಾಮಿಕ್ ಕಂಡೀಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎಕನಾಮಿಕ್ ಕಂಡೀಷನ್ ಇನ್ಕ್ರೀಸ್ ಆಗ್ತಾ ಹೋದಾಗ ಆಬ್ವಿಯಸ್ಲಿ ಮತ್ತೆ ಏನಾಗುತ್ತೆ, ಒಂದು ದೇಶದ GDP ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. GDP ಇನ್ಕ್ರೀಸ್ ಆಗ್ತಾ ಆಗ್ತಾ ಆಬ್ವಿಯಸ್ಲಿ ಕಂಟ್ರಿ ಡೆವಲಪಿಂಗ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಸ್ಟಾಕ್ ಮಾರ್ಕೆಟ್ ಇಂದ ಒಂದು ದೇಶಕ್ಕೆ, ಕಂಟ್ರಿಗೆ ರಿಲೇಷನ್ ಇದೆ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಹಾಗಾದ್ರೆ ಈ ತರ ಕಂಟ್ರಿಗಳು ಅಂದ್ರೆ ದೇಶದ ಬೆಳವಣಿಗೆ ಆಗುತ್ತೆ ಒಂದು ಸ್ಟಾಕ್ ಮಾರ್ಕೆಟ್ ಇಂದ ಅಂತ ಅನ್ನೋದಾದ್ರೆ ಹೇಗೆ, ಈಗ ನಾವು ಗ್ಲೋಬಲ್ ಅಲ್ಲಿ ನೋಡೋದಾದ್ರೆ ಗ್ಲೋಬಲ್ ಅಲ್ಲಿ ನಂಬರ್ 1 ಯಾವ ಒಂದು ದೇಶ ಇದೆ, ಕಂಟ್ರಿ ಇದೆ ಅನ್ನೋದಾದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಎಕನಾಮಿಕಲಿ ರಿಚ್ ಆಗಿರುವಂತ ಕಂಟ್ರಿಗಳಂತ ತಗೊಂಡಾಗ ಮೊದಲನೇದಾಗಿ USA ಅಂತಂದ್ರೆ ನಂಬರ್ 1 ಗ್ಲೋಬಲ್ ಅಲ್ಲಿ ನಂಬರ್ 1 ಇದೆ. ಎಷ್ಟಿದೆ ಅಂತಂದ್ರೆ $53 ಟ್ರಿಲಿಯನ್ ಒಂದು ಕಂಟ್ರಿ. ಓಕೆನಾ. ಅದೇ ತರ ಸೆಕೆಂಡ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ಚೀನಾದಲ್ಲಿ $12.5 ಟ್ರಿಲಿಯನ್ ಇದೆ. ಅದೇ ತರ ಜಪಾನ್ ಅಲ್ಲಿ $6.5 ಟ್ರಿಲಿಯನ್ ಇದೆ. ಅದೇ ತರ ಇಂಡಿಯಾದಲ್ಲಿ ಪ್ರೆಸೆಂಟ್ಲಿ $4.5 ಟ್ರಿಲಿಯನ್ ಕಂಟ್ರಿ ನಮ್ದು ಪ್ರೆಸೆಂಟ್ಲಿ. ಆದರೆ ಇಲ್ಲಿ ಒಂದು ಕರೆಕ್ಟಾಗಿ ನಾವು ಗಮನ ಕೊಟ್ಟು ನೋಡೋದಾದ್ರೆ ನಮ್ಮ ಒಂದು ಇಂಡಿಯಾ ಪ್ರೆಸೆಂಟ್ಲಿ ಜರ್ಮನ್ ಕೂಡ ಇದೆ, ಅದು ಕೂಡ ನೋಡ್ಬೋದು. ನಮಗೂ ಜರ್ಮನ್ಗೂ ಸ್ವಲ್ಪ ಕಾಂಪಿಟೇಷನ್ ಇದೆ. ಓಕೆನಾ. ಆದರೂ ಕೂಡ ನಾವು ಪ್ರೆಸೆಂಟ್ಲಿ ಒಂದು 4th ಪ್ಲೇಸಲ್ಲಿ ಇದ್ದೀವಿ ಅಂತ ಹೇಳ್ಬೋದು. ಓಕೆ. ಇದ್ರ ಜೊತೆಗೆ USA ನಂಬರ್ 1 ನಲ್ಲಿದೆ. ಎಷ್ಟಿದೆ, $53 ಟ್ರಿಲಿಯನ್. ಸ್ವಲ್ಪ ನಿಮಗೆ ಗೂಗಲಲ್ಲಿ ನೋಡೋದಾದ್ರೆ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ ಈ ಡೇಟಾ ಬೇಸು. ಓಕೆನಾ. ಬಟ್ ನಾರ್ಮಲ್ ಆಗಿ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ US ಇಸ್ ದ ಟಾಪ್ ನಂಬರ್ 1 ಎಕನಾಮಿಕ್ ಗ್ರೋತ್ ಕಂಟ್ರಿ ಪ್ರೆಸೆಂಟ್ಲಿ ಅಲ್ವಾ. ಡೆವಲಪ್ಡ್ ಕಂಟ್ರಿಗಳಲ್ಲಿ ಕೂಡ ಅದು ನಂಬರ್ 1 ಇವಾಗ. ಹಾಗಾದ್ರೆ ಅಲ್ಲಿ $53 ಟ್ರಿಲಿಯನ್ ಇದೆ ಅಂತಂದ್ರೆ ಅಲ್ಲಿರುವಂತಹ ಒಂದು ಜನಸಂಖ್ಯೆ ಅಂದ್ರೆ ಪಾಪ್ಯುಲೇಷನ್ ಅನ್ನ ನಾವು ನೋಡೋದಾದ್ರೆ 34 crore ಪ್ರೆಸೆಂಟ್ಲಿ. ಇಲ್ಲಿ ನಮ್ಮ ಇಂಡಿಯಾದಲ್ಲಿ 142 crore ಪಾಪ್ಯುಲೇಷನ್ ಇದೆ. ಅಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಇಲ್ಲಿ ಅಂದ್ರೆ USA-ದಲ್ಲಿ 60% ಅಲ್ಲಿ ಆಲ್ರೆಡಿ ಇನ್ವೆಸ್ಟರ್ಸ್ ಇದ್ದಾರೆ. ಸ್ಟಾಕ್ ಮಾರ್ಕೆಟ್ ಜೊತೆ ಅವ್ರ ಜೊತೆ ರಿಲೇಶನ್ಶಿಪ್ ಇದೆ, ಫ್ರೆಂಡ್ಶಿಪ್ ಆಲ್ರೆಡಿ ಇದೆ ಅವ್ರದ್ದು. ಅಂದ್ರೆ ಓವರ್ ಆಲ್ 34 crore ಅಲ್ಲಿ ಪಾಪ್ಯುಲೇಷನ್ಸ್ ಅಲ್ಲಿ 60% ಜನ ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟರ್ಸ್ ಆಗಿದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಬಟ್ ನಮ್ಮ ಇಂಡಿಯಾದಲ್ಲಿ 142 crore ಪೀಪಲ್ಸ್ ಅಂದ್ರೆ ಪಾಪ್ಯುಲೇಷನ್ ಇದೆ. ಇಲ್ಲಿ ಪ್ರೆಸೆಂಟ್ಲಿ ಒಂದು 4% ಅಷ್ಟೇನೆ ಪ್ರೆಸೆಂಟ್ಲಿ ಒಂದು ಸ್ಟಾಕ್ ಮಾರ್ಕೆಟ್ ಜೊತೆ ಇನ್ವೆಸ್ಟರ್ ಆಗಿದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ನಿದ್ರೆಯಲ್ಲೂ ಹಣ ಸಂಪಾದಿಸಬೇಕೆ? TD ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡಿ ಉಚಿತವಾದ ಕೋರ್ಸ್ ಅನ್ನು ಪಡೆಯಿರಿ. ಸೊ ಫ್ರೆಂಡ್ಸ್, ಹಾಗಾದ್ರೆ ಈ ಒಂದು ವಿಷಯದ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇದರ ಬಗ್ಗೆ ಮತ್ತೆ ನಾವು ಮುಂದಿನ ಭಾಗದಲ್ಲಿ ಅಂದ್ರೆ ಪಾರ್ಟ್ 2 ನಲ್ಲಿ ಮತ್ತೆ ನಾವು ನಿಮ್ ಜೊತೆ ಇದ್ರಿಂದ ನಾನು ಡಿಸ್ಕಸ್ ಮಾಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಿಮ್ಗೆ ಈ ಒಂದು ಕಂಟೆಂಟ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿವರೆಗೂ ಇದೇ ತರಹದ ಫಿನಾನ್ಷಿಯಲ್ ಎಜುಕೇಶನ್ಗಾಗಿ TD ಅಕಾಡೆಮಿ ಚಾನಲ್ ಅನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಚೆನ್ನಾಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಳಿ, ಮೈಸೂರು,
ಕಲಬುರ್ಗಿ ಜೊತೆಗೆ ವೈಟ್ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 rupees ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ TD Academy ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD Academy ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD Academyಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.